ಎಲ್ಲರಿಗೂ ನಮಸ್ಕಾರ. ಕೂರ್ಗ್ ಮೈಸೂರು ಪ್ರಾಪರ್ಟಿ ಆನ್ಲೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ 3 ಎಕರೆ 5 ಗುಂಟೆ ಸ್ಟೇಟ್ ಹೈವೇ ಪ್ರಾಪರ್ಟಿ ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಇದು ಸ್ಟೇಟ್ ಹೈವೇ, ಮೈಸೂರು ಇಲ್ಲಿಂದ 55 ಕಿಲೋಮೀಟರ್ ಇದೆ. ರೋಡ್ ನೋಡಿ, ಸ್ಟ್ರೈಟ್ ರೋಡ್ ಇದು. ಈ ಪ್ರಾಪರ್ಟಿ ಇರೋದು ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ನಾವೀಗ ಇಲ್ಲಿಗೆ ಬಂದಿದ್ದೀವಿ. 3 ಎಕರೆ 5 ಗುಂಟೆ ಇದು. ನಾನು ಈಗ ಈ ಜಾಗದ ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ 3 ಎಕರೆ 5 ಗುಂಟೆ ಪ್ರಾಪರ್ಟಿ. ಇದರಲ್ಲಿ 1 ಎಕರೆಯಷ್ಟು ಭತ್ತ ಬೆಳೆದಿದ್ದಾರೆ. ಭತ್ತ ಹಾಕಿರೋದೆಲ್ಲ ಬಂದು ಫುಲ್ಲು ರೋಡ್ ಸೈಡ್ಗೆ ಸಿಗುತ್ತೆ. ಹಾಗೆ 2 ಎಕರೆ 5 ಗುಂಟೆಯಲ್ಲಿ ಜೋಳ ಹಾಕಿದ್ದಾರೆ. ಎಲ್ಲೂ ಖಾಲಿ ಇಲ್ಲ, ಎಲ್ಲ ಭತ್ತ ಮತ್ತು ಜೋಳ ಹಾಕಿರೋದು. ನೀರಿಗೆ ಯಾವ ಸಮಸ್ಯೆ ಇಲ್ಲ, ಏಕೆಂದರೆ ಇದು ನೀರಾವರಿ ಜಾಗನೇ. ಈ ಪ್ರಾಪರ್ಟಿ ಇದೇ ರೋಡಿಗೆ ಇರೋದು ನೋಡಿ. ಇದು ಸ್ಟ್ರೈಟ್ ರೋಡು, ಮೈಸೂರು ಸ್ಟೇಟ್ ಹೈವೇ. ಈ ಪ್ರಾಪರ್ಟಿಯಿಂದ ನ್ಯಾಷನಲ್ ಹೈವೇಗೆ ಕೇವಲ 4 ಕಿಲೋಮೀಟರ್ ದೂರ ಇರೋದು. ಪಕ್ಕದಲ್ಲೆಲ್ಲ ಬೇರೆ ಬೇರೆ ಮನೆಗಳಿವೆ ಮತ್ತು ಬ್ಯಾಂಕ್, ಪೋಸ್ಟ್ ಆಫೀಸ್, ಗೌರ್ಮೆಂಟ್ ಸ್ಕೂಲ್, ಕಾಲೇಜ್ ಕೇವಲ 5 ಕಿಲೋಮೀಟರ್ ಸರೌಂಡಿಂಗಲ್ಲಿ ಸಿಗುತ್ತೆ. ಜನರಲ್ ಕ್ಯಾಸ್ಟ್ ಪ್ರಾಪರ್ಟಿ ಇದು. ಸಿಂಗಲ್ ಓನರು, ಸಿಂಗಲ್ ಬೌಂಡ್ರಿ ಮತ್ತು ಇದು ರೆಕ್ಟ್ಯಾಂಗಲ್ ಸೇಫಲ್ಲಿದೆ. ತುಂಬ ಸೇಫ್ಟಿ ಇರುವ ಜಾಗ. ಯಾವ ಟೈಮಲ್ಲಿ ಬೇಕಾದರೂ ಬರ್ಬೋದು, ಏಕೆಂದರೆ ಸ್ಟೇಟ್ ಹೈವೇಗೆ ಇರುವಂಥ ಒಂದು ಪ್ರಾಪರ್ಟಿ. ಯಾವ ಲಿಟಿಗೇಷನ್ ಕೂಡ ಇಲ್ಲ. ನಿಮಗೆ ರಿಜಿಸ್ಟ್ರೇಷನ್ಗೆ ಡೈರೆಕ್ಟು ಓನರೇ ಸಿಗ್ತಾರೆ. ಇದರ ಆಚೆ ಕಾಣ್ತಾ ಇರೋದು ತೆಂಗಿನ ಮರ, ಅದೆಲ್ಲ ಬೇರೆಯವ್ರದ್ದು. ಈ ಭತ್ತ ಬೆಳೆದಿರೋದು ಮಾತ್ರ ಸೇಲ್ಗಿರೋ ಪ್ರಾಪರ್ಟಿ. ಇದೆಲ್ಲ ಬಂದು ಬ್ಲ್ಯಾಕ್ ಸಾಯಿಲು. ಇಲ್ಲಿ ಭತ್ತ, ಜೋಳ ಮತ್ತು ತೆಂಗು ಚೆನ್ನಾಗಿ ಬರುತ್ತೆ. ಹಾಗೆಯೇ ಅಡಿಕೆ ಕೂಡ ಬೆಳಿಬೋದು. ಇದರ ಆಚೆ ಎಲ್ಲ ಅಡಿಕೆ ತೋಟ ತುಂಬ ಇದೆ. ರೋಡಿಗೆ ಹತ್ತಿರ ಇರೋದು 1 ಎಕರೆ ಭತ್ತ ಹಾಕಿದ್ದಾರೆ. ಬಾಕಿ ಅದರ ಹಿಂದೆ ಇರೋದೆಲ್ಲ ಜೋಳ ಹಾಕಿರೋದು. ಟೋಟಲ್ ಏರಿಯಾ 3 ಎಕರೆ 5 ಗುಂಟೆ. ಈ ಪ್ರಾಪರ್ಟಿಯ ಆಪೋಸಿಟು ಮತ್ತು ಅಕ್ಕಪಕ್ಕದಲ್ಲೆಲ್ಲ ಮನೆಗಳೇ ಇರೋದು. ಇದು ತುಂಬ ಸೇಫ್ಟಿ ಇರುವಂಥ ಜಾಗ. ಇದೆಲ್ಲ ಸೇರಿಗಿರುವ ಪ್ರಾಪರ್ಟಿ. ಇದೆಲ್ಲ ನಾನು ಇವತ್ತು ಬಂದು ವಿಡಿಯೋ ಮಾಡಿರೋದು ನೋಡಿ. ಇದೇ ರೋಡು, ಬಸ್ ಹೋಗ್ತಾ ಇದೆ. ಈ ಪ್ರಾಪರ್ಟಿಯಲ್ಲಿ ಸ್ವಲ್ಪ ಒಳಗಡೆ ಎಲ್ಲ ಬಂದು ವಿಡಿಯೋ ಮಾಡಿದ್ದೀನಿ. ಈಗ ವಿಡಿಯೋ ಮಾಡಿಕೊಂಡು ವಾಪಸ್ಸು ರೋಡ್ ಹತ್ರ ಹೋಗ್ತಾ ಇದ್ದೀವಿ ನೋಡಿ. ಇದೆಲ್ಲ ಜೋಳ, ರೋಡಿಗೆ ಹತ್ತಿರ ಇದೆಲ್ಲ ಭತ್ತ ಹಾಕಿದ್ದಾರೆ. 2 ಎಕರೆ 5 ಗುಂಟೆ ಜೋಳ ಹಾಕಿರೋದು, 1 ಎಕರೆ ಮಾತ್ರ ಭತ್ತ ಹಾಕಿರೋದು. ಇದೆಲ್ಲ ಭತ್ತದ ಗದ್ದೆ. ಈಗ ನಾನು ರೋಡ್ ಹತ್ರ ಬಂದಿದ್ದೀನಿ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಮೇಲಿನ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ.